ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜಣ್ಣವರೇ, ಖ್ಯಾತ ವಕೀಲರು ಮತ್ತು ವಾಗ್ಮಿಗಳಾಗಿರ್ತಕ್ಕಂಥ ಅವರೇ, ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಹೆಚ್ಚು ಗೊಲ್ಲಳ್ಳಿ ಜಗದೀಶ್ ಅವರೇ, ಕಂಟ್ರಾಕ್ಟರ್ ವರದಪ್ಪ ಅವರೇ, ಈ ಊರಿನ ಮುಖಸ್ಥರು ಹಾಗೂ ಮಂಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಮತ್ತು ಮುಖಂಡರಾಗಿರ್ತಕ್ಕಂಥ ಏನಾರು ಸತ್ಯಣ್ಣ ದೊಡ್ಡಪ್ಪನವರೇ, ಹಾಗೂ KP ಟ್ರಾವೆಲ್ಸ್ನ ಪ್ರಭಾಕರ್ ಅವರು, ಹಾಗೂ ಯುವಿಎನ್ ವಿಷ್ಣಣ್ಣವರೇ, ಹಿಂದೆ ಕುಂತಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿದ್ದ ಭಾಸ್ಕರ್ ಅವರು ಮತ್ತು ಎಲ್ಲ ಸದಸ್ಯರು, ಇವತ್ತಿನ ಕಾರ್ಯಕ್ರಮಕ್ಕೆ ವಿವಿಧ ಕಾಮಗಾರಿಗಳು ಬೆಳಗ್ಗೆಯಿಂದ ಕೂಡ ಇಲ್ಲಿ ತನಕ ನನ್ನ ಜೊತೆಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಹಾಗೂ ನಗವಾರ ಅಂದ್ರೆ ಏನೋ ವಿಶೇಷ. ನನಗೆ ಈ ನಗವಾರ ಅಂದ್ರೆ ವಿಶೇಷ, ಯಾಕಂದ್ರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರಬ್ಬ ದಿವಸ ಊಟಕ್ಕೆ ಬರ್ತೀನಿ. ಅದಂದ್ರೆ ಬಾಂಧವ್ಯ, ಈ ಊರಿಗೆ ಬರಲೇಬೇಕು ಅನ್ನೋ ಬಾಂಧವ್ಯ ಅನ್ನೋದು ಬಾಂಧವ್ಯ. ಅದರಿಂದ ಇವತ್ತು ಬೈರ್ಕೂರು ಹೋಬಳಿಯ ಏನು ದೇವ್ರ ಮೂಲೆ ಅಂತ ಏನು ಕರಿತೀವಿ, ಇವತ್ತು ಬೈರ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳನ್ನ ಮತ್ತೆ ಇನ್ನೊಂದು ಏನಂತಂದ್ರೆ, ಮತ್ತೆ ಫಸ್ಟ್ ವೀಕಲ್ಲಿ ನವೆಂಬರ್ ಫಸ್ಟ್ ವೀಕಲ್ಲಿ ಮತ್ತೆ 7 ಪೂಜೆ ಇದೆ, ಮತ್ತೆ ಬರಬೇಕು, 7-8 ಪೂಜೆ ಇದೆ. ಮತ್ತೆ ಪೆದ್ದೂರಿಂದ ಪೆದ್ದೂರು ಗೇಟ್ ತನಕ ಸುಮಾರು 2 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಆ ರೋಡ್ಗೂ ಪೂಜೆ ಮಾಡ್ಲಿಕ್ಕೆ ಬರಬೇಕು. ಹಾಗೂ ಪುಣ್ಣಳ್ಳಿಗೆ ಮತ್ತೆ ಹಾಕಿದ್ದೀನಿ. ಮತ್ತೆ ಚಿನ್ನಹಳ್ಳಿಯಿಂದ ಮತ್ತೆ ಏನು ನಮ್ಮ ಇದರಿಂದ ಬರ್ಬೇಕಾಗಿರ್ತಕ್ಕಂಥ ಇದು ಕಾಡನಹಳ್ಳಿ ಬೈಪ್ನಳ್ಳಿವರೆಗೂ ಅದೊಂದು 3 ಕೋಟಿ ರೂಪಾಯಿ ಅಮೌಂಟ್ ಹಾಕಿ ಅದಕ್ಕೂ ಬರ್ಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಸಮಯ ಬಂದಿದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ನಾನು ವಿದೇಶದಲ್ಲಿದ್ದಾಗ ನಮ್ಮ ಹೆಂಡತಿ ಫೋನ್ ಮಾಡೋದು ಮಾತೊಂದು, ಇವತ್ತು ಫಸ್ಟ್ ನ್ಯೂಸ್ ನೋಡ್ದ ಅಂತ, ಏನಂತಂದ್ರೆ ಸರ್ವೆ ಬಂದಿದ್ದ ನೋಡ್ದ ಅಂತ. ನಾನು ನೋಡಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು. ಯಾಕೆಂತಂದ್ರೆ ಆ ಕುರುಡುಮಲೆ ಗಣೇಶನ ಪೂಜೆ ಮಾಡ್ಕೊಂಡು ಆ ಟಿವಿಯವರು ಮುಳಬಾಗಿಲು ತಾಲೂಕು ಎಲ್ಲ ಕಡೆ ಹೋಗಿ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ ಅಂತಂದ್ರೆ, ಸಮೃದ್ಧಿ ಮಂಜು ಹೇಗೆ ಅಂತ ಕೇಳಿದ್ದಾರೆ. ನನಗೆ ನೋಡ್ಲಿಕ್ಕೆ ಎಷ್ಟು ಹಾರ್ಟ್ ಬೀಟ್ ಸ್ಟಾರ್ಟ್ ಆಯ್ತು ಅಂದ್ರೆ, ಯಾರೇನ್ ಬೈತಾರ ನನ್ಗೆ ಗೊತ್ತೇ ಇತ್ತು, ಬೈತಾರನ್ನ ಗೊತ್ತೇ ಇತ್ತು. ಆದ್ರೆ ನನ್ನ ಮತದಾರ ಪ್ರಭುಗಳು, ಅದಕ್ಕೆ ಮುಳಬಾಗಿಲು ತಾಲೂಕಿನ ಎಂತ ಸದ್ರೋಹಿ ಜನಗಳು ಅಂತಂದ್ರೆ, ಎಂತ ಹೃದಯದ ಜನಗಳು ಅಂತಂದ್ರೆ 25 ಜನ ಮಾತಾಡಿದ್ರೆ, 25 ಜನ 23 ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಅನುದಾನ ಬರ್ತಾ ಇಲ್ಲ. ಅನುದಾನ ಬಂದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಭರವಸೆ ಕೊಟ್ಟು, ನನಗೆ ಬಹುಶಃ ನಾನು ಗೆದ್ದಿದ್ದೀನಿ, ನನ್ ಗೆದ್ದಾಗ ಖುಷಿ ಆಗಿಲ್ಲ, ಮೊನ್ನೆ ನಾನು ಗೆದ್ದಿದ್ದೀನಿ ಅಂತ ಒಂದು ಮನಸ್ಸು ತೃಪ್ತಿ ಆಗಿದೆ. ಅಷ್ಟೇ ಕೇಳೋದು. ಇವತ್ತು ನಾನು ಬಂದ ತಕ್ಷಣ ಇವತ್ತು ಕೆ-ಬೈಪಲ್ಲಿ ರೋಡ್ ಸುಮಾರು ಆಕ್ಸಿಡೆಂಟ್ಸ್ ಆಯ್ತಾ ಇದೆ, ಸುಮಾರು ಆಕ್ಸಿಡೆಂಟ್ ಡೈಲಿ. ಕೆ-ಬೈಪಲ್ಲಿ ರೋಡ್ ಇವತ್ತು 5 ತರ ಮಾಡಿದ್ರು. ಅದಾದ್ಮೇಲೆ ಕುನ್ನೂರು ಕೆಮ್ಮಳಿ ಮೇಲಿಂದ ನಮ್ಮ ವಡ್ಡಳ್ಳಿ ಗೇಟ್ವರೆಗೂ 5 ತರ ಮಾಡಿದ್ರು. ಇದಾದ್ಮೇಲೆ ತಾಯ್ಲೂರು ಇಲ್ಲಿಂದ ಸುಂಡ್ರಪಾಳೆ ತನಕ ಹೈವೇ ಮಾಡಿದ್ವಿ. ಅದಾದ್ಮೇಲೆ ಕೆಜಪ್ ರೋಡ್ ನಮ್ಮ 0 ಇಂದ 10 ಚಿಕ್ಕೂರು ಗುಡ್ಡಳ್ಳಿವರೆಗೂ ಹೈವೇ ಮಾಡಿದ್ವಿ. ಹಾಗೂ ಏನ್ ನಮ್ಮ ಕೂಕುಂಟೆ ನಮ್ಮ ಆಂಧ್ರ ಗಡಿವಾಗ್ಲು ಅದನ್ನ ಹೈವೇ ಮಾಡಿದ್ವಿ. ಇವತ್ತು ಸಂಪರ್ಕದಲ್ಲಿ ಇರ್ತಕ್ಕಂಥ ಏನು ಟೌನ್ ಬರ್ತಕ್ಕಂಥ ಏನು ಹೊಸ ರೋಡ್, ಎಲ್ಲಾ ರೋಡ್ಗಳಿಗೂ ಅಮೌಂಟ್ ತಂದು RRR ಇಂದಾಗ್ಲಿ ಎಲ್ಲಾ ಸ್ಕೀಮ್ಸ್ CRR ಅಮೌಂಟ್ ತಂದು ಕೆಲಸ ಮಾಡಕ್ಕೆ ದೊಡ್ಡ ಚಾಲನೆ ಕೊಡಿದ್ದು ಕೆಲಸ ನಡೀತಾ ಇದೆ. ಅದಾದ್ಮೇಲೆ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದೀನಿ. ಹಳ್ಳಿ ಕಡೆ ಎಷ್ಟಾಗುತ್ತೋ ಅಷ್ಟು ಭಗವಂತ ನೀವು ಕೊಟ್ಟಿರ್ತಕ್ಕಂಥ ಒಂದು, ನಾನು ಶಕ್ತಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನನ್ಗೆ ಬೇಕು ಅಂತ ಗಲಾಟೆ ಮಾಡಿ ತಗೊಂಡ್ಬರ್ತಾ ಇದ್ದೀನಿ. ಆದ್ರೂ ಸಾಕಾಗ್ತಾ ಇಲ್ಲ. ಭವಿಷ್ಯ ಭಗವಂತ ಏನಾದ್ರು ಓಡೋ ಫಾಸ್ಟ್ಗೆ 1 ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೀವನ ಪರ್ಯಂತ ನೆನೆಸ್ಕೋಬೇಕು ಅಂತ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ. ಆದ್ರೆ ದರಿದ್ರವಶ ಇಂಥ ಸರ್ಕಾರ ಸಿಕ್ಕಿರೋದು ದರಿದ್ರವಶ. 72 ಜನ ಹೊಸಬರು ಶಾಸಕರು ಏನ್ ಆಸೆ ಇಟ್ಟು ಬಂದಿದ್ದೀವಿ, MLA ಅಕ್ಟಿವಿಟಿ ಅಂದ್ಬಿಟ್ಟು ಎಲ್ಲ ಆಸೆನೂ ಮಣ್ಣಾಗ್ಬಿಟ್ಟು. ಯಾಕೇಳಿ, ನಾವು ಅನ್ಕೊಂಡಾಗೆ, ನಾವು ಗೆದ್ದಂಗೆ, ನಾವು ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ. ಏನು ಮಾತಾಡಿದ್ರು ಗ್ಯಾರಂಟಿ ಅಂತ ಹೇಳ್ತಾರೆ. 6 ತಿಂಗಳಾಗಿದೆ 2,000 ರೂಪಾಯಿ ಅಮೌಂಟ್ ಗ್ಯಾರಂಟಿ ಅಕೌಂಟ್ 6 ತಿಂಗಳಾಗಿದೆ. ಹೆಣ್ಣು ಮಕ್ಕಳು ಇವತ್ತು ಅರ್ಥ ಮಾಡ್ಕೊಂಡು, ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ, ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸ್ಕೊಳ್ಳೋ ಭಾಗ್ಯ, DKಗೆ ಕುರ್ಚಿ ಕಿತ್ಕೊಳ್ಳೋ ಭಾಗ್ಯ, ಉಳಿದವರಿಗೆ ಅವನ ಇವನ ಅಂತ ಭಾಗ್ಯ, ಆ ಕಡೆ ಈ ಕಡೆ ಭಾಗ್ಯ. ಇದೇ ಇದರಲ್ಲಿ ಅವರು ದಿನನಿತ್ಯ RSS ಗುಂಡಿ ಚೇರು ನವೆಂಬರ್ ವಾಂತಿ ಕ್ರಾಂತಿ ಇಲ್ಲ, ವಾಂತಿನಾಗಲ್ಲ. ನಮ್ಮನ್ನು ಡೈವರ್ಟ್ ಮಾಡ್ತಾವ್ರೆ, ನಮ್ಮನ್ನ ಮೂರ್ಖ ಮಾಡ್ತಾವ್ರೆ. ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನವೆಂಬರ್ಗೆ ನಿಮ್ ಸವಾಲ್ ಹಾಕಿ ಹೇಳ್ತಾ ಇದ್ದೀನಿ ನಿಮ್ಗೆ. ಇವತ್ತು ನಮ್ಮನ್ನ ಮೂರ್ಖರಾಗಿ ಮಾಡ್ತಾವ್ರೆ. ಯಾಕೆಂದ್ರೆ ಇದ್ರ ಬಗ್ಗೆ ಜನ ಮನೆಯಲ್ಲಿ ನಿಮ್ಮನ್ನ ಡೈವರ್ಟ್ ಮಾಡ್ತಾವ್ರೆ. ಈ ಸರ್ಕಾರ ಬೇರೆ ಬಗ್ಗೆ ಹೋಗ್ಲಿ ಅಂತ ದಿನನಿತ್ಯ ಟಿವಿ ನೋಡ್ಬಿಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಾವ್ರೆ. 72 ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಶಾಕ್ ಆಗ್ತಾ ಇದ್ದಾರೆ. ಯಾಕಂತ
ನಾವು ಬೆಳವಣಿಗೆ ಆಗ್ತಾ ಇಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ. ಆದ್ರೂ ಈ ತರ ಕಿತ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು, ಈ ರೋಡ್ ಹಾಕೋದ ಕೆಲಸ ಮಾಡ್ತಾ ಇದ್ವಿ. ದಯವಿಟ್ಟು ಏನು ನಿಮಗೆ ಭರವಸೆ ಕೊಟ್ಟು ಓಟ್ ಹಾಕಿದ್ರೆ ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ. ನನ್ನ ಕನಸು ಜಾಸ್ತಿ ಇತ್ತು, ಆಗ್ತಾ ಇಲ್ಲ. ಇವತ್ತು ಹೈಟೆಕ್ ಕ್ರೀಡಾಂಗಣ ಬೇಕಾಗಿತ್ತು, ಕೊಡ್ತಾ ಇಲ್ಲ. ಬಟ್ ಆದ್ರೂ ಬೇರೆ ಒಂದು ಸ್ಕೀಮ್ ಇಂದ ಕಿತ್ಕೊಂಡ್ಬಂದು ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ, ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ. 60 ಕೋಟಿಯಲ್ಲಿ ಇವತ್ತು ನಗರೋತ್ತರದಲ್ಲಿ ಒಳ್ಳೆ ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ತಾಳ್ಮೆಯಿಂದಿರೋಣ. ತಾಳ್ಮೆ ಬಹಳ ಮುಖ್ಯ. ಯಾವ ಕೆಲಸದವರು ಕೂಡ ತಾಳ್ಮೆ ಆಯ್ತಲ್ವಾ, ತಾಳ್ಮೆಯಿಂದಿರೋಣ. ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ದಿವಸ ಬಂದೇ ಬರುತ್ತೆ ಅಂತ ಹೇಳ್ತಾ, ಇವತ್ತು ಚಿಕ್ಕ ನಮ್ಮ ಏನು ಕಡಗಳ್ಳಿ ಕ್ರಾಸ್ ಇಂದ ಅಪ್ಪು ಚಿಕ್ಕನಾಗುವವರೆಗೂ ಎಲ್ಲೋ ಒಂದ್ ಕಡೆ 1 ಕೋಟಿ ಅಮೌಂಟ್ ಹೋಗಿದ್ವಿ. ನಿನ್ನೆ ನಾನು ಶ್ರೀನಿವಾಸ್ ಸರ್ಗೆ ಹೇಳಿ 1 ಕೋಟಿ ಕಂಟಿನ್ಯೂ ಮಾಡ್ಬಿಡಿ, ಇವ್ರಿಗೆ ಹೋಗ್ತಾ ಇದೀವಿ. ಅಪ್ಪು ಚಿಕ್ಕನಾಗುವವರೆಗೂ ಹಾಕ್ಬಿಡಿ ರೋಡ್ ಅಂತ. ಯಾಕಂದ್ರೆ ನಾಳೆಯಿಂದಾನೆ ಈ ವೀಕೆಲ್ಲ ವರ್ಕ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನಾವು ತಾಳ್ಮೆಯಿಂದಿರೋಣ, ಒಳ್ಳೆ ಕಾಲ ಬರ್ತದೆ. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಣ್ಣ ಊರಿಗೆ ಬರ್ತಾವ್ರೆ. ನಾವೆಲ್ಲ ಕೇಳೋಣ, ನಾವು ಬದುಕಲಿಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಕೊಡು ಅಂತ. ಬದುಕಲಿಕ್ಕೆ ಒಂದು ಫ್ಯಾಕ್ಟ್ರಿ ಕೊಡು, ನಮ್ಮ ಮಕ್ಕಳು ಬದುಕಲಿಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಕೊಡು ಅಂತ ಕೇಳೋಣ. 4-5 ಸಾವಿರ ಜನ ಕೆಲಸಕ್ಕೆ ನಮ್ಮ ಮಕ್ಕಳು ಹೋಗ್ಬಿಟ್ರೆ ಬಹುಶಃ ಅದಕ್ಕಿಂತೂ ನಮ್ಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ. ಬಹುಶಃ 30ನೇ ತಾರೀಕು ನಮ್ಮ ನೋಡ್ಲಿಕ್ಕೆ ಬರ್ತಾ ಇದಾರೆ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲಾ ಊರುಗಳಿಂದ ನಾನು ಕರಿತಾ ಇದ್ದೀನಿ. ನಿಮ್ ಜೊತೆ ಊಟ ಮಾಡ್ಬೇಕು, ಅವ್ರನ್ನ ಮೀಟ್ ಮಾಡ್ಬೇಕು. ಮತ್ತೊಮ್ಮೆ ಕುಮಾರಣ್ಣ ನಮ್ಮ ಕೈಗೆ ಸಿಕ್ಕಿದ್ದಾರೆ, ಅವ್ರನ್ನ ಉಳಿಸ್ಕೊಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲಾ ಪ್ರಮುಖ ಮುಖ್ಯಸ್ಥರು, ವಿಶೇಷವಾಗಿ ನನ್ನ ಸತ್ಯವರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲ ನನ್ನ ಕುಟುಂಬದವರು ಎಲ್ಲ ನಗವಾರ ಕುಟುಂಬದವ್ರು ಕೂಡ ನಮಸ್ಕರಿಸುತ್ತಾ, ನನ್ನ 4 ಪೂಜೆ ಇದೆ, ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದೆ, ಕತ್ಲಾಗ್ತಾ ಇದೆ, ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲಾ ನಾಯಕರಿಗೆ ವಂದಿಸ್ತಾ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಏನ್ ಬೇಕು ಮಾಡಕ್ಕಾಗಲ್ಲ, ಯಾರೇನು ಮಾಡಕ್ಕೆ ಆಗಲ್ಲ. ಮೀ ಪಂಚಲೇಖ ಮೀತ್ ಬಿಟ್ಟು ತಿಂದ ಮಾಲೆ ಬರ್ತಾವ. నాకు ఉన్ని లేక పని నేను నీ బిడ్డ నాకు అందాన్ని వస్తుందో నాకు తెలియదు, అర్థమవుతుందా? నేను ఇంట్లో వచ్చి తినేసిపోతాను. ఆ యొక్క నాకు ఉంది. అయినా కూడా నేను తర్లా పట్టేది, అట్రాసిటీ కేసులు వేపించేది, తర్లా పట్టేది, వాళ్ళకి ఎత్తుకట్టేది, అప్షన్లు ఎత్తుకట్టేది అట్లా పని నేను చేసేలే. ఇప్పుడు నడుస్తా ఉండే కాదు. ఇది సూయేస్తే సమృద్ధి ఎవరు చేస్తాడు అధికారులే, వాళ్ళకి అటువే పని అంతా. కొంత నాయకులు అదే పని. నేను ఏడాది లెక్క ఇస్తాను, అట్లా ఇచ్చేది. నేను లెక్క ఇచ్చేలా పండ్రే, లెక్క ఇచ్చేది. ಇಲ್ಲಿ ಎಲ್ಲಿನೂ ಬಿಲ ತಗೊಳ್ಳೇಬೇಕು. ಇಲ್ಲಿ ಎಲ್ಲಿ ಬಂದು ಬಿಲ ತಗೊಳ್ಬೇಕು, ಯಾವ ಆಪ್ಷನ್ ಬಂದು ನನ್ನ ಕೆಳಗೆ ಕೆಲಸ ಮಾಡ್ಲೇಬೇಕು. ಯಾಕೆ ತಾಲೂಕು ಪ್ರಜೆ ನಾನು, ಈ ತಾಲೂಕು ಸೂತ್ರ ನಾನು. ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರ ಬಂದ್ರು ಕೂಡ ನನ್ನ ಕೆಳಗೆ ಕೆಲಸ ಮಾಡಬೇಕು. ಅದಕ್ಕೆ ನಾನು ಯಾರಿಗೂ ಲೆಟರ್ ಕೊಡೋದು, ನಾನು ಕೊಡೋದು ನೀವು ಅಡ್ಡ ಹಾಕೋದು. ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಬರ್ತದೆ. ನಾನು ಅಡ್ಡಾಕ ರೀತಿ ಹಿಂಗಿರುತ್ತೆ, ಕೆಳಗಡೆ ಮುಟ್ಟು ನೋಡ್ಕೊಂಡು ಅಡ್ಡಾಕ್ತಿರಂಗೆ. ಇವತ್ತು ನನಗೆ ಏನ್ ಅಡ್ಡಾಕ್ತಾ ಇದ್ದೀರಿ, ಅಧಿಕಾರಿಗೆ ಅಡ್ಡಾಕ್ತಾ ಇದ್ದೀರಿ, ಅಧಿಕಾರಿ ಸಪೋರ್ಟ್ ಮಾಡಿ ಭ್ರಷ್ಟ ಅಧಿಕಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ನನಗೂ ಒಂದು ಕಾಲ ಬರ್ತದೆ, ಅದು ಹತ್ತಿರದಲ್ಲೇ ಬರ್ತದೆ. ಹತ್ತಿರದಲ್ಲಿ ಬಂದಾಗ ಕೆಳಗಡೆ ನೀವು ಮುಟ್ಟು ನೋಡ್ಕೋಬೇಕು ಅಂತ ಕಟ ಕೊಡ್ತೀನಿ ನಾನು. ಇವತ್ತು ನಾನು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾರ್ಯಾರು ತರಲೆ ಕೆಲಸ ಮಾಡ್ತಾ ಇದ್ರಿ, ಯಾರ್ಯಾರು ಕಾಲೆಳಿತಾ ಇದ್ರಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರು ರೆಕಮೆಂಡ್ ಮಾಡ್ತಾರೆ, ಎಲ್ಲಾ ಸಮೃದ್ಧ ಮಂದಿಗೆ ಗೊತ್ತಿದೆ. ಆದ್ರೆ ನಾನು ಮೂಕನಾಗಿದ್ದೀನಿ, ಮೂಕಪೇಕ್ಷನಾಗಿರ್ತೀನಿ. ಆದ್ರೂ ನನಗೂ ದೇವ್ರು ಒಂದಲ್ಲ ಒಂದ್ ದಿವಸ ಸರ್ಕಾರ ಬರ್ತದೆ, ಆಗ ನಾನು ತೋರಿಸ್ತೀನಿ. ಅಬ್ಬರು ಸುಟ್ಟಿದ್ದ. ಇವತ್ತು ಯಾರ್ಯಾರು ಎಲ್ಲೆಲ್ಲಿ ನನ್ನ ಅನುದಾನಕ್ಕೆ ಅಡ್ಡ ಹಾಕಿದಿರಿ, ಯಾವ ಲೆಟರ್ ಹೋಗಿದೆ, ಯಾವ ತಾಲೂಕು ಶಾಸಕರು ಮುಳಬಾಗಿಲು ತಾಲೂಕು ಇದಕ್ಕೆ ಲೆಟರ್ ಕೊಟ್ಟಿದ್ರಿ, ಭಗವಂತ ಒಬ್ಬರಿದ್ರೆ ನೋಡ್ತಾ ಇರ್ತಾನೆ. ಯಾಕೊತ್ತಾ, ಪ್ರಜಾಪ್ರಭುತ್ವ ನಾನು ಕೂಡ ಸಣ್ಣ ಶಾಸಕನಾಗಿಲ್ಲ, ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ನಾನು. ಜನ ಮೆಚ್ಚ ಶಾಸಕ ಮಾಡಿದ್ದಾರೆ. ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ, ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯಮಾನ ಸಮೃದ್ಧಿದಿಲ್ಲ. ನನ್ನ ಹತ್ರ ಇಲ್ಲದೆ ಓಪನ್ ಆಗಿ ಮಾತಾಡೋದು. ಇವತ್ತು ಅನುದಾನ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಂದಿರ್ತಕ್ಕಂಥ ಹಾಕೊಂಡ್ ಬರ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಶಾಸಕ 100 ಕೋಟಿ, ನನಗೆ 10 ಕೋಟಿ. ನೀವೇ ಎಷ್ಟು ಮಾಡಿ, 100 ರೂಪಾಯಿ, నాకు 10 ರೂಪಾಯಿ, 10 ರೂಪಾಯಿ ಎತ್ಕೊಂಡ್ಬಂದು ಯಾವ ಊರಿಗೆ ಏನ್ ರೋಡ್ ಹಾಕ್ಲಿ ನಾನು, ಯಾವ ಗುಂಡಿ ಮುಚ್ಚಲಿ ನಾನು. ಇವತ್ತು ನನಗೆ 10 ಕೋಟಿ ಕೊಟ್ಟಿದ್ದಾರೆ, ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. 25 ಕೋಟಿ ಕೊಟ್ಟಿದ್ದಾರೆ. ಪಾಪ ಇವ್ರು ನಮ್ಮ ಕಾಂಟ್ರಾಕ್ಟರ್ ಎಲ್ಲ ತಾಂಡಿ ಇರ್ತಕ್ಕಂಥ ಅವ್ರು ನಿಂತಿರ್ತಕ್ಕ ಒಡವೆ ಬಿಟ್ಟಿದ್ದಾರೆ, ಕೆಲಸ ಮಾಡ್ತಾರೆ ನಮ್ಮ ಕಾಟ. ಇವತ್ತು ಕಾಂಟ್ರಾಕ್ಟ್ ಉಳಿದ್ರೆ ಮಾತ್ರ ಉಳಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ವರ್ಷಕ್ಕೆ ಬಿಲ್ ಆಗ್ತದೆ ಪಾಪ. ಸೊ ದಯವಿಟ್ಟು ಮುಂದಿನ ದಿವಸ ಒಳ್ಳೆ ಸರ್ಕಾರ ನಡೆಸ್ತಕ್ಕಂಥ ದೇವರು ಸರ್ಕಾರ ಕೊಡ್ಲಿ, ಇಂಥ ಸರ್ಕಾರ ತರಲಿ. ಆದಷ್ಟು ಬೇಗ ನಾವು ಗಡಿಭಾಗದಲ್ಲಿದ್ದೀವಿ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತು.